ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾ? ಹೇಳಿ ಸರ್, ಗೊತ್ತಾ? ಎಲ್ಲ ಪ್ರಶ್ನೆಗಳಿಗೂ ಹೌದು ಇಲ್ಲ ಅನ್ನೋ ಉತ್ತರ ಇರಲ್ಲ, ಅರ್ಥ ಮಾಡ್ಕೊ. ಇಲ್ಲ ಸರ್, ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ಎಲ್ಲದಕ್ಕೂ ಹೌದು ಅಂತ ಉತ್ತರ ಕೊಟ್ಟವರು ಈ ಒಂದ್ ಪ್ರಶ್ನೆಗೆ ಮಾತ್ರ ಯಾಕೇನು ಹೇಳ್ತಿಲ್ಲ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರೋದು ಒಳ್ಳೇದು. ನಾವು ಸೇರೋ ಜಾಗಕ್ಕಿಂತ ಮಾಡೋ ಪ್ರಯಾಣ ಸುಖ ಅನ್ನೋ ಹಾಗೆ. ಬರೋದನ್ನೆಲ್ಲ ಬರ ಮಾಡ್ಕೋಬೇಕು ಅಂತ ನೀನೇ ತಾನೇ ಹೇಳಿದ್ದು. ಕೆಲವೊಂದಕ್ಕೆ ಉತ್ತರ ಸಿಕ್ಕಿದ ತಕ್ಷಣ ಎಲ್ಲ ಮಾಯ ಆಗ್ಬಿಡುತ್ತೆ. ಜೊತೆಲಿರೋ ಸಮಯ ಮಾತ್ರ ಗಟ್ಟಿ. ಯಾವ ತಿರುವಲ್ಲಿ ಯಾರನ್ನ ಬಿಟ್ಟು ಯಾರನ್ನ ಸೇರ್ತೀವೋ ನಮಗೆ ಗೊತ್ತಿರಲ್ಲ. ಈ ಗುಟ್ಟಾದ ಪ್ರಯಾಣನೇ ಬದುಕು. ಎಲ್ಲದಕ್ಕೂ ಉತ್ತರ ಹುಡುಕ್ಬೇಡ, ನೆಮ್ಮದಿ ಹಾಳಾಗತ್ತೆ. ಕೆಲವೊಂದು ಪ್ರಶ್ನೆಯಾಗೆ ಉಳಿ. ಯಾಕೆ ಸುಬ್ಬ ಇಲ್ಲ ನಿಂತ್ಕೊಂಡ್ಬಿಟ್ಟೆ? ನೀನೇನು ತಪ್ಪು ಮಾಡಿಲ್ಲ, ಧೈರ್ಯವಾಗಿ ಒಳಕ್ ನಡಿ. ಯಾವತ್ತಿದ್ರು ಈ ಅಂಗಡಿಗೆ ನೀನೇ ಓನರು. ಅದೇ ಗತ್ತಿಂದ ತಲೆ ಎತ್ಕೊಂಡ್ ನಡಿ. ಅಯ್ಯ, ನಿನ್ಗೆ ಹೇಳ್ತಿರೋದು, ನಡಿ ಬಾ. ಶಂಕರು, ಹೇಗಿದೀಯಾ? ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಸಾವುಕಾರ್ರೆ. ಏ ಶಂಕರ, ಮತ್ತೆ ಯಾಕೋ ಬಂದಿದ್ದಾರೆ ಇವನು? ನನ್ನ ಮಗಳ ಮದುವೆಗೆ ಸೀರೆ ನೋಡಿದ್ವಲ್ಲ, ಅದನ್ನ ತಗೊಂಡು ಹೋಗಿ ಬಂದೆ. 1 ತಿಂಗಳು ಸಂಬಳ ಬೇರೆ ಬಾಕಿ ಇದೆಯಲ್ಲ, ಈಗ ತಕತಾರ ಸೀರೆಗೆ ವಜಾ ಮಾಡ್ಕೋ. ಏನ ಆಟ ಆಡ್ತಾ ಇದ್ದೀರಾ ಗಂಡ ಹೆಂಡತಿ? ಒಳಗಡೆ ಬಿಟ್ಟಿರೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ವಜಾ ಬೇರೆ ಮಾಡ್ಬೇಕಾ? ನೀನೇನು ಒಳಗಡೆ ಬಿಡೋದು? ಇದಕ್ಕೂ ಮೊದ್ಲು ಇವ್ರು ಇದಕ್ಕೆ ಓನರು, ನೆನಪಿದೆ ತಾನೇ? ಒಂದು ಕಾಲದಲ್ಲಿ, ಇವಾಗ ಅಲ್ವಲ್ಲ. ಈಗ ತಕತಾ ಇದ್ದೀವಲ್ಲ ರಾಜನಂದಿನಿ ಸೀರೆ, ಅದ್ರ ಓನರು ಈಗ ನಮ್ಮ ಮನೇಲಿ ಕೂತಿದ್ದಾರೆ, ಗೊತ್ತಾ? ಯಾಕೆ ನಂಬಿಕೆ ಬತ್ತಿಲ್ವಾ? ಸುಬ್ಬ, ಫೋನ್ ಮಾಡು ಸುಬ್ಬ. ಪುಷ್ಪ, ಸುಮ್ಮನಿದೆ. ಏನೋ ಅವರು ಈಗ ನಿಮ್ಮನೇಲಿದಾರ? ಹಾ, ಒಂದ್ ಚೊಂಬ್ ನೀರ್ ಕುಡಿ ಹೋಗ್ಬಿಟ್ಟು. ಇದೊಂದ್ ಮದ್ವೆ ಅಂತ ಆಗ್ಲಿ, ಈ ಅಂಗಡಿ ನಮ್ ಕೈಗೆ ಹೆಂಗ್ ಬರುತ್ತೆ ಅಂತ ನೋಡ್ತಾ ಇರೋ. ಹಲೋ, ಏನ್ ನಡೀತಾ ಇದೆ ಅಲ್ಲಿ? ಆ ನಮ್ಮ ಬಿಕ್ನಾಸಿ ಬೀಗ್ರ ಬಂದಿದ್ದಾರೆ. ಈಗ ತಾನೇ ಸೀರೆ ನೋಡೋ ಸರ್ಕಸ್ನ ಶುರು ಮಾಡ್ಕೊಂಡಿದ್ದಾರೆ. ಭಲೆ ತಲೆನೂ ಜನ ಕಣಪ್ಪ. ಅವ್ರ ಬುದ್ಧಿನೇ ಅಷ್ಟು. ಅವ್ರು ಏನು ಕೇಳ್ತಾರೋ ಕೊಟ್ಟು ಕಳಿಸು. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಏನಕ್ಕಂತ ನಿನಗೆ ಗೊತ್ತ ತಾನೆ? ಗೊತ್ತಯ್ಯ, ನೀನು ಏನಕ್ಕೆ ಮಾಡ್ತಿದ್ಯೋ ನಾನು ಅದಕ್ಕೆ ಮಾಡ್ತಾ ಇರೋದು. ಅವ್ರ ಮನೆಯಿಂದ ಹೆಣ್ಣು ತರಬೇಕು ಅಂತ ನನಗೇನು ತೆವಲ? ಅವರಿಂದ ನನಗೇನು ಲಾಭ ಇಲ್ಲ. ನಾನು ಚಿಟಿಕೆ ಹೊಡೆದ್ರೆ 1000 ಜನ ಹುಡುಗಿಯರು ಬಂದು ನಿಲ್ತಾರೆ. ಆದರೆ ಆ ಹುಡುಗಿ ಚಿನ್ನದ ಗಣಿ ಕಣಯ್ಯ. ಅವಳು ನಮ್ಮನೆ ಸೊಸೆಯಾಗಿ ಬಂದರೆ ನನಗೂ ಆರ್ಯವರ್ಧನ್ಗೂ ಬಿಸ್ನೆಸ್ಸಲ್ಲಿ ಸಲೀಸಾಗತ್ತೆ. ಮಾರ್ಕೆಟಲ್ಲಿ ಕೈ ಬಿಟ್ಟು ಹೋದಂಥ ಡೀಲ್ಗಳೆಲ್ಲ ಮತ್ತೆ ವಾಪಸ್ ಸಿಗತ್ತೆ. ಆರ್ಯವರ್ಧನ್ ಹೆಸರು ಹೇಳಿ ನಾನು ಎಷ್ಟು ಲಾಭ ಮಾಡ್ಬೋದು ಗೊತ್ತಾ? ಈ ಮದುವೆ ಸಂಬಂಧ ಅಲ್ಲ, ಸದ್ಯಕ್ಕೆ ಬಂಡವಾಳ. ಬರೀ ನೀನು ನಿನ್ನ ಲಾಭದ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ, ನನ್ನ ಲಾಭದ ಬಗ್ಗೆ ಯೋಚನೆ ಮಾಡೋ. ಆಗತ್ತೆ. ನಿನಗೆ ಸಿಗಬೇಕಾಗಿರೋ ಶೇರು, ಫ್ರಾಂಚೈಸಿ ಎಲ್ಲ ಸಿಗುತ್ತೆ. ಸದ್ಯಕ್ಕೆ ಅಲ್ಲಿಗೆ ಬಂದಿರೋ ಕುರಿಗಳನ್ನ ಚೆನ್ನಾಗಿ ನೋಡ್ಕೋ. ಅವು ಕೊಬ್ಬದಷ್ಟು ಲಾಭ ನಮಗೆ ಹೆಚ್ಚು.
ಸರಿ ಸರಿ ಆಲ್ರೆಡಿ ಕೊಬ್ಬಿದಾವೆ ನೋಡ್ಕೊಳ್ತೀನಿ ಬಿಡು. ಆಯ್ತು ಇಡ್ಲಾ. ಸರಿ ಸರಿ. ಏನ್ ಹಂಗ್ ನೋಡ್ತಿದ್ಯಾ? ನಾನು ಯಾಕೆ ನೋಡ್ತಾ ಇದ್ದೀನಿ ಮೇಡಮ್? ನೀವು ನಮ್ಮ ಕಸ್ಟಮರು. ತಗೊಳ್ಳಿ ಮೇಡಮ್, ಏನ್ ಬೇಕು ತಗೊಳ್ಳಿ. ಸುಬ್ಬ ಏನ್ ಬೇಕು ತಗೊಳ್ಳಿ. ನಾವು ತಗೋಬೇಕು ಅಂತ ಅನ್ಕೊಂಡಿದ್ ಸೀರೆನ ನೋಡಿದ್ದಾಯ್ತು. ಒಂದೇ ಸೀರೆ ನೋಡಿದ್ರೆ ಹಾಗೆ ಮಗಳು ಮದುವೆ ಅಂತಿದ್ದೀರಾ? ಏ ಶಂಕರ, ಆ ವೆರೈಟಿ ಎಲ್ಲ ತೋರ್ಸೋ, ತೋರ್ಸೋ. ಹೊಸ ಡಿಸೈನ್ ಎಲ್ಲ ಬಂದಿದ್ದಿಲ್ಲ, ತೋರ್ಸೋದನ್ನ. ತಗೊಳ್ಳಿ, ಯಾವ್ದು ಬೇಕು ತಗೊಳ್ಳಿ. ಇದೇನಪ್ಪ ಹೊರ್ಗೋಗ್ ಬಂದ ತಕ್ಷಣ ಡಬಲ್ ಕಲರ್ ಸೀರೆ ತರ ಬಣ್ಣನೇ ಚೇಂಜ್ ಆಗೋಯ್ತು. ಹಾಗಿಲ್ಲ ಮೇಡಮ್, ನಾವು ಯಾವಾಗ್ಲೂ ಒಂದೇ ಕಲರು. ಸುಬ್ಬು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇದ್ದಾನೆ ಅಲ್ಲ ಸುಬ್ಬು? ಕಸ್ಟಮರ್ಗಳಿಗೆ ನಿಮ್ ಅಂಗಡಿಲಿ ಟೀ ಕಾಫಿ ಅಂತ ಏನಾರು ಇದೆಯೋ ಇಲ್ವೋ? ಪುಷ್ಪ, ಸುಮ್ನೆ ಇರ್ರಿ ನೀವು, ನಾವೇನ್ ಕಾಸು ಕೊಡಲ್ಲ. ಏ ಜೇಪ, ಟೀ ಕಾಫಿ ಯಾಕೆ? ಜ್ಯೂಸ್ ತರ್ತೀನಿ. ಏ ಶಂಕರ, ಹೋಗಿ ಮೇಡಮ್ ಜ್ಯೂಸ್ ತಮಾರ. ಅವನನ್ನ ಕಳ್ಸ್ಬಿಟ್ರೆ ಸೀರೆ ತೋರ್ಸೋರು ಯಾರು? ನಾನು ತೋರಿಸಿ ಮೇಡಮ್. ಏ ಶಂಕರ, ಆಪಲ್ ಜ್ಯೂಸು, ಐಸ್ ಬೇಡ, ವಿತೌಟ್ ಐಸ್. ನನ್ನ ಕನಸು ದೊಡ್ಡದು, ನಾನು ಒಪ್ಕೋತೀನಿ. ಆದರೆ ಅದು ದುರಾಸೆ ಅಲ್ವಲ್ಲ ದೇವ್ರೆ. ನಿನ್ನ ಸೂಚನೆ ತಗೊಂಡೆ ಅಲ್ವಾ ಇದು ನನ್ಸಾಗತ್ತೆ ಅಂತ ನಾನು ನಂಬಕ್ಕೆ ಶುರು ಮಾಡಿದ್ದು. ಆದರೆ ಈಗ ನನಗೆ ಗೊತ್ತಾಗೋಗಿದೆ ಈ ನಂಬಿಕೆ ಸುಳ್ಳು ಅಂತ. ನನ್ನ ಕನಸು ಯಾವತ್ತೂ ನನ್ಸಾಗಲ್ಲ. ನನ್ನಿಂದ ಅಪ್ಪನಿಗೆ ಅಂಗಡಿ ಸಿಗೋದಾದ್ರೆ, ಅದರಿಂದ ನಮ್ಮ ಅಪ್ಪ ಅಮ್ಮ ಇಬ್ರು ಖುಷಿಯಾಗಿರೋದಾದ್ರೆ ನಾನು ಈ ಮದ್ವೆಗೆ ತಯಾರಿದ್ದೀನಿ. ನನ್ನಿಂದ ಯಾರಿಗೂ ನೋವಾಗೋದು ಬೇಡ ದೇವ್ರೆ.